ಪೇಟ ಬೇಕು ಪೇಟ, ಪೇಟ ಬೇಕು ಪೇಟ, ಪೇಟ ಮದುವೆಯ ಪೇಟ, ಪೇಟ ಮೈಸೂರು ಪೇಟ. ಪೇಟ ಬೇಕೇನೋ? ಪೇಡ ಅಲ್ಲ ನಾನು ಕೇಳಿದ್ದು, ಪೇಟ. ನಾನು ಹೇಳಿದ್ದ ಅದನ್ನ. ಎಲ್ಲಿ ಸಿಗುತ್ತೆ? ನಿನ್ ಹಿಂದೆ. ಅಯ್ಯೋ ಶಿವಾನಿ ನೀನಾ? ಥೋ, ಮಾಡೋ ಕೆಲ್ಸ ಬಿಟ್ಟು ಆಡೋ ದಾಸ ಹಿಂದ ಓಡ್ ಹೋಗಿದ್ರಂತ. ನಾಗೇಶ್ವರ ಹುಡುಕು ಅಂದ್ರ ಪೇಟ ಹುಡ್ಕಾಕತ್ತೇನೋ? ನಿಂಗ್ಯಾಕ್ ಬೇಕು ಪೇಟ? ಮದ್ದುಗೆ. ಓಹೋ, ಮದ್ವಿ ಕಾಂಟ್ರಾಕ್ಟ್ ಎಲ್ಲ ತಮ್ದೇ ಏನೋ? ಯಾವ್ದೋ ಟಿವಿ ಪ್ರೋಗ್ರಾಮ್ಗೆ ಮದುವೆ ಸೀನ್ ನಡೀತಾ ಇದೆ. ಆ ಸೀನಲ್ಲಿ ಮದುವೆ ಇದೆ. ಯಾವ ಮಂಗಳ ಕಾರ್ಯ ನಡಿಬೇಕಂದ್ರು ನಮ್ ನಾಗೇಶ್ವರ ಇರ್ಬೇಕು. ಅದಿಲ್ಲ ಅಂತಂದ್ರೆ ಯಾರ ಮದ್ವೆನೂ ನಡಿಯೋ ಹಂಗಿಲ್ಲ. ಹೋಗ್ಲಿ, ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂದಿದ್ದೆಲ್ಲ, ಏನ್ ಹೇಳ? ನನ್ಗೊಂದ್ ಕನ್ಸ್ ಬಿದ್ದಿತ್ತು. ಓಹೋ, ತಮಗ್ ಕನಸು ಬೀಳ್ತಾವ. ಕಲರ್ ಕನಸು, ಬ್ಲಾಕ್ ಅಂಡ್ ವೈಟ್ ಕನಸ? ಅದೋ ಸ್ವರದ ಕನ್ಸು. ನಾದಸ್ವರದ ಕನಸ? ಪಾಂಡುರಂಗ ಗಂಡುಗಲಿ ಅಂತಿದಾರಲ್ಲ ಪಾಳೆಗಾರ ವಂಶದವರು, ಅವ್ರ ಮನೇಲಿ ಹಳೆ ವಸ್ತುಗಳ ಜೊತೆ ನಿನ್ ನಾದಸ್ವರನು ಸೇರ್ಕೊಂಡಿರೋ ತರ ಕನ್ಸ್ ಬಿದ್ದಿತ್ತು. ಖರೆ ಏನೋ? ಹೌದು ಶಿವಾನಿ. ಹಂಗಂದ್ರ ನಾನು ಅವ್ರ ಮನೆಗೆ ಹೋಗ್ತೀನಿ. ಅಲ್ಲಿ ಮದುವೆ ಮನೆ ಕೆಲಸ ಜೋರಾಗಿ ನಡೀತಾ ಇದೆ. ಈ ತರ ಹೋದ್ರೆ ಯಾರು ಸೇರ್ತಾರ ನಿನ್ನ? ಹೋಗೋ ತರಿಕಾನಾಗ ಹೋಗ್ತೀನಿ. ನಾನ್ ಯಾರ? ನನ್ ದುಶ್ಮನ್. ಐಡಿಯಾ ಮಾಡಿದ್ರ ಶಿವಾನಿ ಚಲೋ ಆಗ್ತೈತ್ ಕಹಾನಿ. ನಾನ್ ಮನೆ ಕಡೆ ರವಾನಿ. ಬಾಲಿವುಡ್ಲ ಕಮ್ಮಿಯ ಏನ್ ಜೊತೆ ಕರೆದಿದ್ದು? ನಿಮ್ಮಿಬ್ರಿಗೂ ಮನೆನ ಗುಡ್ಸಿ ವರ್ಷಕ್ ಆಗಲ್ವಾ? ಸುಮ್ನೆ ಮನೆ ಕೆಲಸ ಮಾಡಕ್ಕಾಗತ್ತಾ? ಯಾಕಮ್ಮ ನೋಡ್ದೆ? ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡೋದಕ್ಕೆ ಕಾಸು ಕೊಡ್ಬೇಕೇನಪ್ಪ? ಆರಾಮ ತಗೊಂಡು ಅರ್ಥ ಬಿಡೋಣಮ್ಮ. ಒಂದು ಮಾತನ್ನ ಹೇಳ್ತೀನಿ, ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ಯಾವುದೇ ಕೆಲಸನ ಗಟ್ಟಿಯಾಗಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲಮ್ಮ. ನೆನ್ನೆಯಿಂದ ಕ್ಲೀನ್ ಮಾಡ್ತಾನೆ ಇದೀವಿ. ಕ್ಲೀನ್ ಮಾಡ್ದಂಗೂ ಡಸ್ಟ್ ಬಂದು ಕೂತ್ಕೋತಾ ಇದೆ. ನಾವೇನ್ ಮಾಡಕ್ಕಾಗುತ್ತಾ? ಅತ್ತೆ, ನೀವೇನ್ ಮಾಡ್ತಾ ಇದೀರಾ? ನಿಮ್ಗೆ ಮನೆನ ವರ್ಷಕ್ ಆಗಲ್ವಾ? ಚೆನ್ನಾಗಿ ಹೇಳ್ದೆ ಅಮ್ಮ. ನಾನು ಗಂಡುಗಲಿ ವಂಶದ ಹಿರಿ ತಲೆ, ಕೂಲಿ ಅವಳಲ್ಲ. ಯಾಕಮ್ಮ ಕೆಮ್ತಾ ಇದೀಯಾ? ಯಾರು ನೀನು? ಅಮ್ಮ, ನಾನ್ ಬಾಳ್ ಬಡವ್ರಕ್ಕಿರಿ. ನಿಮ್ ಮನ್ಯಾಗ ಒಂದ್ ಕೆಲ್ಸ ಇದ್ರೆ ಕೊಡ್ರಿ. ಸರಿಯಾದ ಸಮಯಕ್ಕೆ ಬಂದೆ. ಈಗ ನಮ್ಮ ಮನೇಲಿ ಮದುವೆ ನಡೆಯೋದಿದೆ. ಬೇಕಾದಷ್ಟು ಕೆಲಸಗಳಿರುತ್ತವೆ. ನಮ್ಮ ಮನೇಲಿ ಇರೋವಳೆಲ್ಲ ಸೋಮಾರಿಗಳು. ನಿಮ್ಮನ್ನು ಸೇರಿಸಿ ಹೇಳ್ಬಿಡಿ. ನೀವೇನ್ ಚಿಂತೆ ಮಾಡ್ಬೇಡ್ರಿ. ನೀವ್ ಹೇಳಿದ ಎಲ್ಲಾ ಕೆಲ್ಸಾನು ಮಾಡ್ತೀನಿ. ನಿಮ್ ಮನ್ಯಾಗ ನಾದಸ್ವರ ಐತೆ? ಅದ್ಯಾತಕ್ಕಮ್ಮ ಅಂತ ಊದ್ಕೊಂಡು ಕೂತ್ಕೊಳಕ್ಕ? ನಾದಸ್ವರ ಜಾಜತ್ಗೆ ನಾದಸ್ವರ ಮೀನ್ಸ್ ನಾದಸ್ವರ ದ ಮ್ಯಾರೇಜ್ ಡುಮ್ ಡುಮ್ ಡುಮ್. ಓ, ಮ್ಯಾರೇಜ್ ಅಲ್ಲಿ ಬಾರಿಸ್ತಾರಲ್ಲ ಅದ? ಯಾ. ಅದು ನಾನ್ ಬಾಳ್ ಚಲೋ ಓದ್ತೇನ್ರಿ. ನೀವ್ ಇಲ್ಲಿ ಬಂದಿರ್ದು ಮನೆ ಕೆಲಸ ಮಾಡಕ ಇಲ್ಲ ಪಿ ಊದಕ್ಕ? ಮನಿ ಕೆಲ್ಸಾನು ಮಾಡ್ತೀನಿ, ಫ್ರೀ ಟೈಮ್ನಾಗ ಅದನ್ನು ಓದ್ತೇನಿ. ಬಿಟ್ರ ಡೋಲು ಬಾರಿಸ್ತೇನೆ. ಊದೋದಿಕ್ಕೆ ಬಾರ್ಸೋದಿಕ್ಕೆ ಮನೆ ಜನ ಇದ್ದಾರೆ. ನೀನ್ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ನೋಡಮ್ಮ, ನಿನ್ನ ಕೆಲಸ ನೋಡಿ ಸಂಬಳ ಕೊಡ್ತೀನಿ. ಈ ಕೆಲಸ ಆ ಕೆಲಸ ಅಂತ ಏನಿಲ್ಲ, ಎಲ್ಲ ಕೆಲಸನು ನೀನೇ ಮಾಡ್ಬೇಕು. ಏನ್ ನಿನ್ ಹೆಸರು? ಶಿವಮ್ಮ. ಯಾವ ಕಡೆ ಅವಳು? ಉತ್ತರ ಕರ್ನಾಟಕ. ಈ ಕಡೆ ಬಂದಿದ್ದ? ಏನೋ ಕಳ್ಕೊಂಡೆ, ಹುಡ್ಕೋ ತಿಳಿತನ ಬಂದೇರಿ. ಏನ್ ಯೋಚನೆ ಮಾಡ್ಬೇಡ ಬಿಡು, ಕಳ್ಕೊಂಡ್ರದೆಲ್ಲ ಸಿಗುತ್ತೆ. ಆ ಮಂಜ ಇದ ಮನ್ಯಾಗ ನಾದಸ್ವರ ಐತಿ ಅಂದಿದ್ದ. ಆದ್ರೆ ಎಲ್ಲೈತಂತ ಹೇಳಿ ಸಿಗವಲ್ದಲ್ಲ. ಒಂದ ಹೊಡೆತಕ್ಕ ಬಿದ್ದ ಬಿಟ್ಟ. ಇವ್ನೇನಾರ ಬುಕ್ ಮಾಡ್ಕೊಂಡ್ರ ಈ ಮನ್ಯಾಗ ನಾದಸ್ವರ ಎಲ್ಲೈತಂತ ಹೇಳಿ ಹುಡುಕಬಹುದು. ಏನ್ ಈ ಕಡೆ ನಿಮ್ಮನ್ನ ನೋಡಾಕ ಕೆಲಸ ಕೈಯಾಗ ಐತಲ್ಲ. ಹೆಸರು? ಶಿವಮ್ಮ. ನಾನು ಈ ಕಡೆ ಒಂಚೂರು ಕಸ ಹೊಡಿಬೇಕಿತ್ತು. ಈ ಚೇರ್ನ ಮುಟ್ಲ? ಅಯ್ಯೋ ಚೇರ್ನ ಯಾಕಮ್ಮ ಮುಟ್ಟ್ಯಾ? ನನ್ನನ್ನು ಮುಟ್ಟ. ಅಯ್ಯೋ ಬಿಡ್ರಿ, ನಂದಿನ್ನೂ ಮದುವೆ ಆಗಿಲ್ಲ. ನೀವು ಅಂಕಲ್ ಆಗಿ ನನ್ನ ಕೈ ಹಿಡಿತಿರಲ್ಲ, ನಿಮ್ಗೆ ನಾಚಿಕೆ ಆಗಂಗಿಲ್ಲ? ಯಾರವಳು? ಬೆಳ್ಳುಳ್ಳಿ ಅಲ್ವಾ? ಬೆಳ್ಳುಳ್ಳಿ ಏನು ಅವಳೆ? ಅವಳು ಯಾಕೋ ಇಲ್ಲಿ ಬಂದು ಮನೆ ಕೆಲಸ ಮಾಡ್ತಾ ಇದ್ದಾಳೆ? ಏಯ್ ಅದೆಲ್ಲ ಹೋಗ್ಲಿ ಕಣ. ಅವನೇನೋ ಬೀಗ ಅವಳಿಂದ ಬಿದ್ದಿದ್ದಾನೆ. ವಯಸ್ಸು ಚಪಲ ಇರ್ಲಿ ಬಿಡ, ಶೂಟಿಂಗ್ ಅಲ್ಲಿ ಇಂಥ ಸೀನ್ಗಳೆಲ್ಲ ಇದ್ರೆ ಕಮರ್ಷಿಯಲಿ ವರ್ಕೌಟ್. ರೇ ವೇದನಾದ, ಯಾರಿಗ್ರಿ ಕಾಯ್ತಾ ಇದ್ದೀರಾ? ನನ್ ಮಂಜುಡಿಯರ್ಗೆ. ಅವ್ರಿಗೆ ಯಾಕೆ ಕಾಯ್ತಾ ಇದ್ದೀರಾ? ಮದ್ವೆ ಮಾಡ್ಕೊಳಕ್ಕೆ. ದಯವಿಟ್ಟು ಆ ಕೆಲಸ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಕಣ್ರಿ. ಒಂದು ಸಲ ಜೀವನದಲ್ಲಿ ಮದುವೆ ಅನ್ನೋದು ಆಯ್ತು, ಕೇಲ್ ಕಥಮ ನಾಟಕ ಬಂದು ನೀವು ಜೀವನ ಪರ್ಯಂತ ಬರೀ ಲವ್ ಮಾಡ್ಕೊಂಡೆ ಇದ್ದು ಬಿಡ್ರಿ. ನಿಮಗೆ ಲವ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನನ್ನ ಜೊತೆ ಬನ್ನಿ. ಆ ಲವ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ, ಬನ್ನಿ. ಏನು ಬೇಕಾಗಿಲ್ಲ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನೇ ಆಯ್ತು? ಅಕ್ಕ, ಆ ಪಾಂಡು ಅಂಕಲು ನನಗ್ ಲವ್ ಮಾಡೋದು ಹೇಳ್ಕೊಡ್ತೀನಿ ಬಾ ಬಾ ಅಂತ ಕರೀತಾ ಇದಾರೆ.
ನಮ್ಗೆ ಈಗ ತುಂಬಾ ಇಂಪಾರ್ಟೆಂಟು ಟಿವಿ ಪ್ರೋಗ್ರಾಮ್ ಕಣೆ. ನೀನು ಈ ಮನೇಲಿ ಯಾರನ್ನ ಎದುರಾಕೊಳಕ್ ಹೋಗ್ಬೇಡ. ಯಾಕೆ ಹೇಳು, ಮದ್ವೆ ನಡೀತಾ ಇರೋದೇ ಈ ಮನೇಲಿ. ಆ ಪದ್ದೊಂದು ಕಲ್ಲೊಂದು ಮದ್ವೆ ಆಗೋವರೆಗೂ ಯಾರು ಏನೇ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡು. ನೀನು ನನ್ನ ಕಣ್ಣನ್ನ ಸವರ್ತಾ ಇದ್ರೆ ನಾನು ನಿನಗೆ ಇಷ್ಟ ಆಗಿದ್ರಂತಲ್ಲ. ಈ ಮನ್ಯಾಗಿನವರು ಹಳೆ ಸಾಮಾನೆಲ್ಲಿಟ್ಟಾರ ಅಂತ ಹೇಳಿ ಗೊತ್ತಾಯ್ತಾ? ಅಯ್ಯೋ ಅದನ್ನೆಲ್ಲ ಆಟದ ಮೇಲೆ ಹಾಕಿದ್ದಾರೆ. ಮದ್ವೆ ಟೈಮ್ ಅಂತ ಹೇಳಿ ಎಲ್ಲಾ ಕಡೆ ಕ್ಲೀನ್ ಮಾಡ್ಬೋದಲ್ಲ? ಅಯ್ಯೋ ಆರಾಮಾಗಿ ಕೂತ್ಕೊಂಡು ಮಾತಾಡೋದನ್ನು ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗಿ ಕ್ಲೀನ್ ಮಾಡ್ತಾ, ಅಲ್ಲಿ ಬರೀ ಧೂಳು. ಮದ್ವೆ ಮನೆ ಅಂದ್ಮೇಲೆ ಎಲ್ಲಾ ಕಡೆ ಕ್ಲೀನ್ ಮಾಡ್ಬೇಕಾಕತ್ತಲ್ಲ. ನಿನ್ನ ಗುಡಿ ನೋಟಕ್ಕೆ ನಾನು ಇಲ್ಲಿ ಧೂಳು ಹಾಕ್ಬಿಟ್ಟಿದ್ದೀನಿ. ಹಾಯ್ ಕುಮಾರ್. ಏನಿದು ಮದ್ವೆ ವ್ಯವಸ್ಥೆ? ದೊಡ್ಡ ಅಂಶ ಪದ್ದನ್ ಮದ್ವೆ ಆಗುವಂತ ಬಲವಂತ ಮಾಡ್ತಿದ್ದಾರೆ. ದುಡ್ಡಿದೆ ಅಂತ ಆ ಹುಡುಗನ್ ಮದ್ವೆ ಆಗ್ತಿದ್ಯಾ? ದುಡ್ಡು ಯಾರಿಗ್ ಬೇಕು? ದುಡ್ಡಿಂದ ಬೆಡ್ ಕೊಂಡ್ಕೋಬಹುದು, ಆದ್ರೆ ಆನಂದ ಸಿಕ್ಕಲ್ಲ. ಕಲಾ, 2 ವರ್ಷದಿಂದ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಡವ ಇರ್ಬೋದು, ನಾಳೆ ನೀನನ್ನು ಚೆನ್ನಾಗಿ ನೋಡ್ಕೊತೀನಿ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋಕಲ್ಲ. ಕುಮಾರ್, ನೀನು ಅಂದ್ರೆ ನಂಗೆ ತುಂಬಾನೇ ಪ್ರಾಣ. ಆದ್ರೆ ಈ ಮನೆಯಲ್ಲಿ ಯಾರು ನನ್ನ ಅಭಿಪ್ರಾಯನ ಕೇಳ್ತಾ ಇಲ್ಲ. ಬಲಿಪೀಠ ಕೇಳ್ಕೊಂಡ್ ಬಂದಿರೋ ಕುರಿ ತರ ಆಗಿದ್ದೀನಿ. ಈ ಮನೆಯಲ್ಲಿ ಮುಖ್ಯವಾದ ವ್ಯಕ್ತಿ ಯಾರು? ಜಾಜಿ. ಅವರು ನಮ್ಮ ಮನೆಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವರೇ ಹೇಳಿದ್ದು ನೀನ್ ಪದ್ದನ್ ಮದ್ವೆ ಆಗ್ಬೇಕು, ಪದ್ದುನೇ ನಿನ್ ಗಂಡ ಅಂತ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಒಪ್ಕೊಂಡ್ಬಿಟ್ರು. ಕಲಾ, ನೀನ್ ಇಲ್ದೆ ನಾನು ಬದುಕಿರೋದಿಲ್ಲ ಕಲಾ. ಮತ್ತೇನ್ ಮಾಡ್ಲಿ? ಹೆಚ್ಚಿಪೋದಮ್ಮ, ಎಲ್ಲಿ ಕರ್ಕೊಂಡು ಹೋಗ್ತೀಯ? ಈ ಮನೆಯಿಂದ ಹೊರಗಡೆ. ಆಮೇಲೆ ಪ್ರಪಂಚ ವಿಶಾಲವಾಗಿದೆ. ನೋಡು, ನೀನೊಂದು ಕೆಲಸ ಮಾಡು. ನಾಳೆ ಬೆಳಿಗ್ಗೆ ನಮ್ಮ ಆ ಮಾಮೂಲಿ ಅಡ್ಡ ಇದೆಯಲ್ಲ, ಅಲ್ಲಿ ಕರೆಕ್ಟಾಗಿ 10 ಗಂಟೆಗೆ ಬಾ. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರಲಕ್ಕಲ್ಲ. ಬಾಯ್. ಬಾಯ್ ಕುಮಾರ್. ಕಲಾ ಏನ್ ಅಂಕಲ್? ಕಲದ ಬಿಟ್ಟ ಮನಸ್ಸಲ್ಲಿ ಮಂಡಿಗೆ ಬಾಯಲ್ಲಿ ಸಂಡಿಗೆ. ಅಂದ್ರೆ ನಿಜ ಹೇಳಮ್ಮ, ನಿನಗೆ ಈ ಮದುವೆ ಇಷ್ಟ ಇದೆಯಾ? ನಿಜವಾಗ್ಲೂ ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂಕಲ್. ನಾನು ಕುಮಾರ್ ಅನ್ನೋ ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹಗ್ಗತೆಗೆ ಏನ್ ಚಿನ್ನ ತುಂಬಾ ಹುಡುಕ್ತಾ ಇದೆಯಾ? ನಿಮ್ಮನ್ನ ನಾನು ಇಲ್ಲೇ ಕೂತಿದ್ದೀನಿ. ಅದು ಕಾಣವಲ್ದು. ಲೈಟ್ ಕಮ್ಮಿ ಆದ್ರೆ ನಾನು ಕಾಣಲ್ಲ ಬಿಡು. ನಾನ್ ಹೇಳಿದ್ ನಿಮಗಲ್ಲ, ನಾದಸ್ವರ. ಅದ್ಯಾಕೆ ಈಗ? ಅದಿಲ್ಲ ಅಂದ್ರ ಮದ್ವಿನ ಆಗಂಗಿಲ್ಲ. ನೋಡಮ್ಮ ಕಲ, ಆ ಜಾಜಿ ಜಂಬಲ್ದಿನ್ನಿ ಅವರು ಹೇಳಿದ್ರು ಅನ್ನೋ ಏಕಮಾತ್ರ ಕಾರಣಕ್ಕೆ ನಿನಗೆ ಇಷ್ಟವಿಲ್ಲದವ್ರು ನಮ್ಮ ಮದುವೆ ಆಗೋದಕ್ಕೆ ಹೋಗ್ಬೇಡ ಅಲ್ಲ. ಯಾಕೆಂದ್ರೆ ನಾಳೆ ಸಂಸಾರ ಮಾಡ್ಬೇಕಾದವಳು ನೀನ್ ತಾನೆ. ಕಾರು ಅರಿಬೇಡಿ ಅಂತ ಹೇಳೋಕೆ ಕೋಳಿಗೆ ಅವಕಾಶ ಎಲ್ಲಿದೆ ಅಂಕಲ್? ನಮ್ ತಂದೆ ತಾಯಿಯವರು ಜಾಜಿ ಹೇಳ್ದಂಗೆ ಕುಣಿತಿದ್ದಾರೆ. ನನ್ಗೆ ಪದ್ದನ್ ಮದ್ವೆ ಆಗಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ಅಂತಲ್ಲಮ್ಮ, ಆ ಗುಡ್ಡೆ ಮಂಸನ ಯಾವ ತಾನೇ ಮದುವೆ ಆಗ್ತಾನೆ ಹೇಳ. ನನ್ ಕುಮಾರನೇ ಮದ್ವೆ ಆಗೋದು. ನೀನು ಯಾರ ಹತ್ರನೂ ಬಾಯ್ ಬಿಡಲ್ಲ ಅಂದ್ರೆ ಬೇಕಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಕುಮಾರ 10 ಗಂಟೆಗೆ ಸರ್ಕಲ್ ಹತ್ರ ಬರ್ತಾ ಇದ್ದಾನೆ. ನೀನು 10 ಗಂಟೆ ಕರೆಕ್ಟಾಗಿ ರೆಡಿ ಆಗಿರೋ, ನಿನ್ನ ನನಗೆ ಕಲ್ಸೋ ಜವಾಬ್ದಾರಿ ನಾನು. 10 ಲಕ್ಷ ರೂಪಾಯಿ ಸಿಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಪಾಂಡುರಂಗ ಗಂಡು ಕಲಿಯವರು ನಮಗೆ ಕೈ ಕೊಡಂಗಿದ್ದಾರೆ. ವೈಶಾಲಿಗೆ ಏನ್ ಮಾಡೋಣ? ಈಗ ಶಿವಾನಿ ಕೆಲ್ಸದೊಳಗ್ ಬಂದ್ ಇಲ್ಲೇ ಸೇರ್ಕೊಂಡಿದ್ದಾಳೆ. ಅವಳನ್ನ ಹಿಡಿಯೋದು, ನಾವ್ ಕೆಲಸ ಮಾಡಿಸ್ಕೊಳ್ಳೋದು. ಶಿವಾನಿ ಏನೇ ನಿನ್ ಅವತಾರ? ಮಂಜ ಹೇಳ್ದ ಈ ಮನ್ಯಾಗ ನಾದಸ್ವರ ಸಿಗ್ಬೋದು ಅಂತ ಹೇಳಿ. ಅದಕ್ಕೆ ಈ ಅವತಾರದಾಗ ಬಂದು ಹುಡ್ಕಾಗತ್ತೀನಿ. ಎಲ್ಲಿ ಹುಡುಕಿದ್ರು ಸಿಗವಲ್ದು. ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ನಿನ್ಗೆ ಆ ನಾದಸ್ವರ ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀನ್ ನಂಗೊಂದು ಕೆಲಸ ಮಾಡ್ಕೊಡ್ಬೇಕಲ್ಲ. ಏನಂತ ಹೇಳ್ರಿ? ಹೋಗು ಮಾತಾಡ್ಸು. ಅವಳು ನಾನು ಸರಿಯಾಗಿ ಮಾತಾಡಿಸ್ತಾನೆ ಇಲ್ಲ. ಲೋ, ಮುಖ ಏನ್ ನೋಡ್ತಿದ್ಯಾ? ಐ ಲವ್ ಯು ಹೇಳೋ. ಐ ಲವ್ ಯು. ನನಗೆಲ್ಲ ಕಣೋ, ಮತ್ತೆ ಇನ್ ಯಾಕೆ ಹೇಳ್ಬೇಕು? ಅವ್ರ ಅಮ್ಮಂಗೆ. ಚಿನ್ನ ಸಿಕ್ಕಾಪಟ್ಟೆ ದುಬಾರಿ ಆಗ್ಬಿಟ್ಟಿದೆ. ಆದ್ರೆ ಏನಂತೆ, ಕೊಡ್ಸೋ ಟೈಮಲ್ಲಿ ಕೊಡ್ಸ್ಲೇಬೇಕು. ನಮಸ್ಕಾರ. 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 ಏನ್ ಸಮಾಚಾರ ಭಾವಿ ಹೇಳಿ ಅಂದ್ರೆ? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಪರವಾಗಿಲ್ಲ ಹೇಳಿ. ಐ ಲವ್ ಯು. ನಾನೇ ನೆಟ್ಗೆ ಐ ಲವ್ ಯು ಅಂತ ಹೇಳಿಲ್ಲ, ನೀವು ಹೇಳ್ತಾ ಇದ್ದೀರಲ್ರಿ? ರೀ, ಮಗಳಿಗೆ ಹೇಳೋ ಮಾತನ್ನ ನನ್ಗೆ ಹೇಳಿದ್ದಾರೆ. ಅಳಿ ಅಂದ್ರೆ ಮಗಳು ರೂಮಲ್ಲಿದ್ದಾರೆ, ಅಲ್ಲಿ ಹೋಗಿ ಹೇಳಿ. ಆಯ್ತು ಸರಿ. ಬೇರೆಯವ್ರು ಹೇಳಕ್ ಮುಂಚೆ ನಾನು ಹೇಳ್ಬಿಡ್ತೀನಿ. ಏನು? ಐ ಲವ್ ಯು. ಐ ಹೇಟ್ ಯು. ಯಾಕೋ ಹೊಡ್ದೆ? ಲೋ, ಐ ಲವ್ ಯು ಹೇಳಿದ್ರೆ ಅವ್ರ ಅಮ್ಮಂಗೆ ಹೋಗಿ ಹೇಳ್ತಲ್ಲೋ. ನೀನೇ ತಾನು ಹೇಳಿದ್ದು ಅವ್ರ ಅಮ್ಮಂಗೆ ಹೋಗಿ ಹೇಳಂತ. ಹುಡುಗಿ ರೂಮಲ್ಲಿ ಇದ್ದಾಳಂತ ಹೋಗಿ ಮಾತಾಡ್ಸು. ಇವೊಂದನ್ನು ಮದುವೆ ಆಗ್ಬಿಟ್ರೆ ನನ್ನ ಜವಾಬ್ದಾರಿ ಕಲಿಯತ್ತಮ್ಮ. ಹಾಯ್ ಕಲಾ, ಮದ್ವೆಗೆ ನಾನು ಯಾವ ಕಲರ್ ಸೂಟ್ ತಗೊಳ್ಳಿ? ಮದ್ವೆಗೆ ಬಟ್ಟೆ ಬೇಕಾಗಿಲ್ಲ. ಏನು ಹೀಗನ್ಬಿಟ್ರೆ? ಈಗ ಟೈಮ್ ಬೇರೆ ಕಮ್ಮಿ ಇದೆ, ರೆಡಿಮೇಡ್ ತಗೋಬೇಕು. ಯಾವ ಕಲರ್ ಅಂತ ಹೇಳು. ಮದ್ವೆ ಆಗೋ ಕಾಲಕ್ಕೆ ತಂದ್ರಾಯ್ತು, ಪಂಚೆ ಸಾಕು. ನಿಮಗೆ ಪಂಚೆ ಅಂದ್ರೆ ಇಷ್ಟನಾ?
ಹಾಗಲ್ಲ, ಕೋಟು ಬೇಗ ತಂದ್ರೆ ತಣ್ಣಗಾಗ್ಬಿಡುತ್ತೆ. ತಮಾಷೆ ಮಾಡ್ತಿದ್ಯಾ? ಹಾಗೆ ಅನ್ಕೋ. ಅಮ್ಮಾರ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ರಿ. ಹೇಳು. ನಿಮ್ ಮನ್ಯಾಗ ಕಲಾ ಅಂತ ಹುಡುಗಿ ಅದಾಳಲ್ಲ, ಆಕಿಗೆ ಬಾಯ್ ಫ್ರೆಂಡ್ ಅದಾನ್ರಿ. ಆಕಿ ನಾಳೆ ಬೆಳಗ್ಗೆನ ಅವ್ನ ಜೊತೆ ಮನಿ ಬಿಟ್ಟು ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡಾಳ. ನೀವ್ ಹೇಳ್ತಿರೋದು ನಿಜನಾ? ಖರೇನು ರೀ, ನಾನ್ ಹೇಳ್ದೆ ಅಂತ ಹೇಳಿ ಯಾರಿಗೂ ಹೇಳ್ಬೇಡ್ರಿ. ಹೇಗ್ ನಡೀತದೆ ಅರೇಂಜ್ಮೆಂಟ್ಸ್? ಅರೇಂಜ್ಮೆಂಟ್ಸ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ನಡೀತದೆ. ಮಹಿಳಾ ಸಂಘದ ಪ್ರಾಜೆಕ್ಟ್ ನ ಹೇಗ್ ಮಾಡ್ತೀನೋ ಈ ಮ್ಯಾರೇಜ್ ಹಾಗೆ ಮಾಡ್ತಾ ಇದೀನಿ. ಇಲ್ಲಿವರೆಗೂ ಓಕೆ, ಮುಂದೆ ಏನಾಗುತ್ತೋ ನೋಡ್ಬೇಕು. ಏನ್ ಶಿವಮ್ಮ ನನ್ನ ಹತ್ರ ಮಾತಾಡೋದೇ ಇಲ್ಲ? ನಿನ್ ಹೆಂಡತಿಗೆ ಕಂಡ್ರೆ ಸಿಟ್ಟು, ಅವ್ರು ರೂಮ್ ಓಡ್ಸಕ್ ಹೋದ್ರೆ ಬಾಣ ಅಂತಾರ. ಅಯ್ಯೋ ನನ್ಗೆ ಬಿಡು, ನನ್ ಜೊತೆ ಬಾ, ನೀನು ಎಲ್ಲಿ ಬೇಕಾದ್ರೂ ಮುಗಿಸ್ಕೋಬೋದು. ಹೌದು, ನಿನ್ಗೆ ಯಾಕೆ ಇನ್ನು ಮದುವೆ ಆಗಿಲ್ಲ? ನಿನ್ನಂತವ್ರು ಯಾರ ಮನಸ್ಸು ಮಾಡಿದ್ರೆ ಆಗ್ಬೋದು. ನನಗೆ ಯಾಕ್ರಿ? ದುಡ್ಡು ಕೊಟ್ರೆ ಯಾಕಂತ ಕೇಳ್ತಿಯಲ್ಲ? ನೋಡು, ನಿನಗೆ ಈ ಸೀರೆ ಕಟ್ಟಪ್ಪು ಚೆನ್ನಾಗಿನೇ ಇಲ್ಲ, ಹೊಸ್ದಾಗಿ ಚುಡಿದಾರ್ ತಗೊಂಡ್ಬಿಡು, ಇಬ್ರು ಇಂಗ್ಲಿಷ್ ಪಿಕ್ಚರ್ ಹೋಗಲ್ಲ. ನಾನು ಇಂಗ್ಲಿಷ್ ಪಿಕ್ಚರ್ ಅರ್ಥ ಆಗಂಗಿಲ್ರಿ. ಅಯ್ಯೋ, ಪಿಕ್ಚರ್ ಯಾವ ನೋಡ್ತಾರೆ? ಹೋಗ್ಲಿ, ಚೂಡಿದಾರ್ ಯಾವ ಡಿಸೈನ್ ತಗೊಳ್ಳಿ? ಮ್ಯಾಂಗೋ ಡಿಸೈನ್. ಏನ್ರಿ ಕೆಲ್ಸ ನೋಡಿದ್ರೆ ಏನ್ ಡಿಸೈನ್ ಅಂತ ಮಾತಾಡ್ತಿದ್ರಿ? ಸುಮ್ನೆ ಬರ್ರಿ, ನಿಮ್ ಮುಖದ ಡಿಸೈನ್ ನಾನ್ ಚೇಂಜ್ ಮಾಡ್ತೇನೆ. ಏನ್ರಿ ಆಯ್ತು? ಎಲ್ರು ಹೋಲಿಸ್ಬೇಕು. ಉಲ್ಟಾದ್ನ ಎಲ್ರು ಎಲ್ಲೊಳಗೇನೆ. ಹಾಗೆಲ್ಲ ಏನು ಆಗಲ್ಲ ರೀ. ಶಿವಾನಿಗೆ ಹೇಳಿ ದೊಡ್ಡ ಫಿಟ್ಟಿಂಗ್ ಇಟ್ಟು ಬಂದಿದ್ದಿ. ಅವಳು ಓಡೋಗಲ್ಲ ತಾನೆ, ಓಡೋದ್ರೆ ನಮ್ಮ ಇಡೀ ಪ್ರಾಜೆಕ್ಟ್ ಮಣ್ಣು ತಿನ್ನುತ್ತೆ. ಹೊನ್ನಣ್ಣವ್ರೆ, ನಮ್ಮ ವೈಶಾಲಿ ಫಿಟ್ಟಿಂಗ್ ಇದ್ಮೇಲೆ ಓಡ್ ಹೋಗೋದಕ್ಕೆ ಹೇಗ್ ಸಾಧ್ಯ? ಕ್ಯಾಮ್ರಾ ಆನ್ ಮಾಡಿ. ಕ್ಯಾಮ್ರಾ ಆನ್ ಮಾಡ್ರಿ. ಕಲಾ, ನಿನ್ ಮ್ಯಾರೇಜ್ಗೆ ಇನ್ನೂ 3 days ಇದೆ. ನೀನು ಯಾವ್ದೋ ಹುಡುಗನ ಜೊತೆ ಓಡೋಗೋ ಪ್ಲಾನ್ ಮಾಡ್ತಿದ್ಯಂತೆ? ನಾನಾ? ಇಲ್ವಲ್ಲ. ನನ್ಗ್ಯಾಕೋ ಸಿಕ್ಕಾಪಟ್ಟೆ ಡೌಟ್ ಬರ್ತಾ ಇದೆ. ನೋಡು, ನೀನು ಯಾವುದೇ ಕಾರಣಕ್ಕೂ ಈ ರೂಮಿಂದ ಆಚೆ ಹೋಗ್ಬಾರ್ದು. ನಾನ್ ಎಲ್ಲಿಗೆ ಹೋಗ್ಲಿ? ಎಲ್ರು ನನ್ ಮೇಲೆ ಹದ್ದಿನ ಕಣ್ಣು ಇಟ್ಟಿದಾರಲ್ಲ. ಈ ಪ್ರಾಜೆಕ್ಟ್ ಸಕ್ಸಸ್ ಆಗ್ಲೇಬೇಕು. ನೀನು ಪದ್ದುನ ಮ್ಯಾರೇಜ್ ಆಗ್ಲೇಬೇಕು. ಮೈಂಡ್ ಇಟ್. ಹೇ ಗಂಡುಗಲೇಶ್ವರ, ಇದು ಯಾಕೋ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾವುದಕ್ಕೂ ಅವ್ರ ಅಪ್ಪ ಅಮ್ಮನಿಗೆ ಒಂದು ಮಾತನ್ನು ಹೇಳ್ಬಿಡೋದು ಒಳ್ಳೇದು. ನೋಡಿ ಜಯದೇವ್ ಅಲ್ರಿ, ಬಲ್ದೇವ್ ಅವರೇ, ಒಂದು ಹುಡುಗ ಅಥವಾ ಹುಡುಗಿಗೆ ನಾವು ಮದುವೆ ಅಂತ ಮಾಡಿಸ್ಬಿಟ್ರೆ ಕನಿಷ್ಠ ಪಕ್ಷ ದರಿದ್ರಕ್ಕೆ ಏನಿಲ್ಲ ಅಂದ್ರೂ ಒಂದು 100 ವರ್ಷನಾದ್ರೂ ಅವರಿಬ್ರು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕಲ್ವಾ? ಕರೆಕ್ಟ್. ನಿಮ್ಮ ಸಂಸಾರ ಥರ ಅಲ್ಲ, ನಿಮ್ಮ ಹುಡುಗಿಗೆ ಇಷ್ಟ ಇಲ್ಲ ಅಂದಮೇಲೆ ನೀವು ಯಾತಕ್ಕೆ ಸುಮ್ಮನೆ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಸ್ತೀರಾ ಅಂತ? ಇಲ್ವಲ್ಲ, ಅವಳು ಇಷ್ಟಪಟ್ಟೆ ಮದುವೆ ಆಗ್ತಿದ್ದಾಳೆ. ಸರಿ ಬಿಡಿ, ನಿಮ್ಮ ಹುಡುಗಿ ಯಾರನ್ನ ಇಷ್ಟಪಡ್ತಾರೋ ಅವ್ರ ಜೊತೆಗೆ ನಾನು ಮದುವೆ ಮಾಡಿಸ್ತೀನಿ. ಪಲ್ಲು ಬಿಟ್ಲಾ ಕಲಾ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗ್ಬಾರ್ದು. ಹಾಗೆ ನೀವಿಬ್ರು ಅವಳ ಮೇಲೆ ಒಂದು ಐ ಇಟ್ಟಿರಿ. ಹೇಗಿದ್ರು ಅವನು 10 ಗಂಟೆಗೆ ಸರ್ಕಲ್ ಹತ್ರ ಬರ್ತಾನಂತೆ. ಒಂದ್ ನಾವೇ ವಿಚಾರಿಸ್ಕೊಂಡ್ಬಿಡೋಣ. ಹೇಗ್ ನಡೀತಾ ಇದೆ ಕವರೇಜ್ ಎಲ್ಲ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೂಪರ್ ಆಗಿ ಹೋಗ್ತಾನೆ ಸರ್. ಅಂತ ನನ್ಗೊಂದು ಐಡಿಯಾ. ಈ ಮದುವೆ ಎಪಿಸೋಡ್ ಅಲ್ಲಿ ನಾವೊಂದು ಫೈಟಿಂಗ್ ಸೀನ್ ಇಟ್ರೆ ಹೇಗೆ? ಅದು ಟ್ಯಾಲೆಂಟ್, ಎಕ್ಸಲೆಂಟ್, ಸೂಪರ್ ಮಾಡಿ. ಮುಸ್ಕಾಕೊಂಡು ನೋಡಿತಾ ಇದ್ದೀರಿ, ಯಾರು ನೀವು? ಹೇಳ್ತೀರಾ? ಕಲಾ ಸಹವಾಸಕ್ಕೆ ಇನ್ನೊಂದ್ಸರಿ ಬಂದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ಕಲಾನು ಬೇಡ, ಮದ್ವೆನೂ ಬೇಡ, ಬಿಟ್ಬಿಡ. ಕಲನ್ ಸವಾಸಕ್ಕೆ ಹೋಗ್ಬೇಡ ಅಂತ ನಿನ್ಗೆ ಆವತ್ತಿಂದ ಬಡ್ಕೊಂಡೆ. ನನ್ನ ಮಾತು ಕೇಳಿದೆ ನೀನು? ಅಯ್ಯೋ, ಅದು ಹಾಗಲ್ಲಮ್ಮ. ಕಲಾ ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಅದ್ಯಾರೋ 3 ಜನ ಮುಸ್ಕಾಕೊಂಡ್ ಬಂದು ಕಲನ್ ಸುದ್ದಿಗೆ ಬಂದ್ರೆ ಸುಮ್ಮನೆ ಬಿಡಲ್ಲ ಅಂತೇಳಿ ಚೆನ್ನಾಗಿ ಹೊಡೆದ್ಬಿಟ್ಟು ಹೋದ್ರು. ಏನ್ರಿ ಗುಂಗುರ್ ಕೂದಲು ಕುಮಾರ್, ಕಲಾನ ಮದುವೆ ಆಗ್ತಾರೇನ್ರಿ? ಅಯ್ಯೋ, ನಿಮ್ದು ಅಮ್ಮಯ್ಯ ಅಂತೀನಿ. ನನ್ನ ಮಗನ್ಗೆ ಏನು ಮಾಡಬೇಡಿ. ಎಡಗೈ ಮುರ್ಕೊಂಡು ಕೂತಿದ್ದೀನಿ. ದೈತ್ಯನ ತರ ಇರೋ ನಿನ್ನ ಮಗನ್ ನಾನೇನ್ ಮಾಡ್ಲಿ? ಮತ್ತೆ ಯಾರಪ್ಪ ನೀನು? ನಾವು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಆಕ್ಚುಲಿ ಅದನ್ನ ಎಡಗೈನ ಎತ್ತಿ ತೋರಿಸ್ಬೇಕು. ಯಾವುದೇ ಕಾರಣಕ್ಕೂ 1-2 ತಿಂಗಳು ಎಡಗೈನ ಅಲ್ಲಾಡ್ಸ್ಬೇಡ ಅಂತ ಡಾಕ್ಟರ್ ರವೀಂದ್ರ ಅವ್ರು ಹೇಳಿದ್ದಾರೆ. ಅದು ನಿಮ್ಮ ಮಗ ಕುಮಾರ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು. ನೀವು ಸ್ವಲ್ಪ ಆ ಕಡೆ ಹೋಗ್ತೀರಾ? ಸರ್, ಯಪ್ಪ, ಕಲಾನು ಬೇಡ, ಮದ್ವೆನೂ ಬೇಡ. ನನಗೆ ಯಾಕೋ ಭಯ ಆಗ್ತಾ ಇದೆ ಸರ್. ಇನ್ನೊಂದು ಸಲ ಈ ಮಾತೇನ ಹೇಳಿದ್ರೆ ಬ್ಯಾಂಡೇಜ್ ಬಿಟ್ಬಿಟ್ಟು ಎಡಗೈನೆಲ್ಲ ಹೊಡ್ಬಿಡ್ತೀನಿ. ಲವ್ ಮಾಡ್ಬೇಕಾರೆ ಇಲ್ದೇ ಇರೋ ಭಯ ಈಗೇನು ಐದ್ಕಿದಂಗೆ ಭಯ?
ನೋಡು ನಾಳೆ 10 ಗಂಟೆಗೆ ನಿನ್ನ ಮನೆಗೆ ಬರ್ತಾ ಇರ್ಬೇಕು. ನಾನು ನಿನ್ನ ಕಲಾನ ಮದುವೆ ಮಾಡ್ತಾ ಇರ್ಬೇಕಷ್ಟೇ. ಯಾರಿದು ಬುರ್ಕ? ವೈಶಾಲಿ, ಕಲಾ ಫ್ರೆಂಡ್ ಇರ್ಬೇಕು. ಮುಖನೇ ಕಾಣ್ತಾ ಇಲ್ವಲ್ಲ? ಬುರ್ಕ ಹಾಕೊಳ್ಳೋದೇ ನಿಮ್ಮ ಹತ್ರ ಗಂಡಸ್ರು ಮುಖ ನೋಡ್ಬಾರ್ದು ಅಂತ. ಮುಖ ನೋಡ್ಲೇಬೇಕು ಅಂತ ಇದ್ರೆ ನನ್ ಮುಖನೇ ನೋಡಿ. ಒಗ್ಗಟ್ಟಿಗೆ ಏನಾಯ್ತು ಅಂಕಲ್? ನಿಮ್ಮ ಕುಮಾರ ಏನ್ ಮಾಡಿದ್ರು ಫೋನೇ ತೆಗಿತಾ ಇಲ್ವಲ್ಲಮ್ಮ? ಅತ್ತೆ ಮನೆಯಲ್ಲಿ ಕಲಾ ಕಾಣಿಸ್ತಾನೆ ಇಲ್ಲ. ಅಯ್ಯ ಈ ಮನೆ ಒಂದು ಧರ್ಮ ಛತ್ರ ಆಗ್ಬಿಟ್ಟಿದೆಯಮ್ಮ. ಯಾಲೋ ಬರ್ತಾರೆ ಯಾಲೋ ಹೋಗ್ತಾರೆ, ನನಗೇನ್ ಗೊತ್ತು. ಪಾಪ, ಆ ಕಲಾಗೆ ಮದುವೆ ಮಾಡಿಸಿ ದೊಡ್ಡ ಮನುಷ್ಯ ಅಂತ ಅನ್ಸ್ಕೋಬೇಕಾಗಿತ್ತು. ಈಗ ನೋಡಿ ಏನಾಯ್ತು ಅಂತ. ಸುಮ್ಮನೆ ಕಾಯ್ದ್ರಲ್ಲಿ ಅರ್ಥ ಇಲ್ಲ ಕಣಮ್ಮ. ನಡಿ ಮನೆಗೆ ಹೋಗೋಣ. ನಾನ್ ಮನೆಗ್ ಬಂದ್ರೆ ಪದ್ದುಗ್ ನನ್ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ಅಂತದ್ದೇನು ಆಗಲ್ಲ ಕಣಮ್ಮ. ನೋಡೋ ನಿನ್ನ ಮನಸ್ಸಲ್ಲ ಅದು ಏನೇನಿದೆಯೋ ಅದನ್ನೆಲ್ಲ ಆ ಪರಮೇಶ್ವರ್ ಹತ್ರ ಮತ್ತು ಲಾಯರ್ ಗುಂಡಣ್ಣ ಹತ್ರ ಹೇಳ್ಕೊಂಬಿಡು. ಮುಂದಕ್ಕೆ ಏನಾಗುತ್ತೋ ಭಗವಂತ ಇದ್ದಾನೆ, ನೋಡೋಣಂತೆ. ಬಾ ನೀನು. ಅಲ್ಲೋ ಕಲಾ ಕಳ್ತೇಳೆ ಏನ್ರಮ್ಮ ಕುಮಾರನ ಮುಗಿಸಿದ್ರೆ ಹೆಂಗೆ? ಅಷ್ಟಕ್ಕೆ ನಾವೆಂತ ಗಾಬರಿ ಆಗ್ಬೇಕು? ಅಲ್ಲ ಇವಳು ಯಾಕೆ ನಿಲ್ಲಿಸ್ತಾ ಇಲ್ಲ? ಬ್ರೇಕ್ ಇಲ್ಲ ಅನ್ಸುತ್ತೆ. ಅದು ನಿಲ್ಲಿಸ್ತಾ ಇಲ್ಲ ಅಂತ ಕೇಳಿದ್ರು. ಅದು ನಿನ್ನೆ ಕುತ್ಕೊಂಡು ಕೇಳಿದ್ರೆ ಏನ್ ಗೊತ್ತಾಗುತ್ತೆ? ಅದು ಹೋಗಿ ಕೇಳ್ಕೊ ಬನ್ನಿ. ಯಾಕಮ್ಮ ನಿನ್ನ ಕಣ್ಣಲ್ಲಿ ಜಲ? ನೋಡಮ್ಮ, ಮದುಮಗಳು ಹಾಗೆಲ್ಲ ಅಳಬಾರ್ದು. ಹತ್ರೆ ಗಂಡನ ಜೇಬು ಖಾಲಿ ಆಗುತ್ತೆ. ಅಷ್ಟೇ ಅಲ್ಲ, ಕಣ್ಣಿಗೆ ಹಾಕಿರೋ ಕಾಜಲು ಅಳಿಸೋಗ್ಬಿಡುತ್ತೆ. ಅಂಕಲ್, ನೀವೇನಾದ್ರೂ ಬಲವಂತವಾಗಿ ಪದ್ದ ಜೊತೆ ಮದ್ವೆ ಮಾಡ್ಸಿದ್ರೆ ನಾನು ಅವತ್ತೇ ಸತ್ತೋಗ್ಬಿಡ್ತೀನಿ. ಏನಮ್ಮ ಹಿಂಗೆ ಹೇಳ್ತಾ ಇದೀಯ ನೀನು? ನಮ್ಮ ಬಂಧುಗೆ ಏನ್ ಕಡಿಮೆ ಆಗಿದೆ? ಎಲ್ಲ ಜಾಸ್ತಿ ಇದೆ ಅಂತಾನೆ ಬೇಡ ಅಂತಿರೋದು. ನೋಡಮ್ಮ, ನೀನು ಪದ್ದನ ಮದುವೆ ಆಗ್ಲೇಬೇಕು. 1 ವರ್ಷ ಆದ್ಮೇಲೆ ನಾನೇ ಮುಂದೆ ನಿಂತು ನಿನಗೆ ವಿಚ್ಛೇದನ ಕೊಡಿಸ್ತೀನಿ. ನಾನು ಯಾರು? ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಾದ್ರೆ ವಿಚ್ಛೇದನಕ್ಕೆ ಒಪ್ಪಂದಕ್ಕೆ ತಿರುಗುತ್ತೆ. ಬೆಳಗಾಲಿಟ್ಟು ಎಂಟ್ರಿ ಕೊಟ್ಟಾದ್ರೆ ಒಪ್ಪಂದಕ್ಕೆ ವಿಚ್ಛೇದನ ತಿರುಗುತ್ತೆ. ನೀವೇನಾದ್ರೂ ಬಲವಂತವಾಗಿ ಮದ್ವೆ ಪ್ರಯತ್ನ ಪಟ್ರೆ ನಾನು ಈಗಲೇ ವಿಷಯ ಕೂಡ ಸತ್ತೋಗ್ಬಿಡ್ತೀನಿ. ಈ ವಿಷಯ ಕೂಡ ಸತ್ತೋಗ್ಬಿಡ್ತೀಯಾ? ಕುಡಿಕೆ ನೀನು ಸುಮ್ಮನೆ ನೋಡಮ್ಮ, ನಿನ್ನ ಪ್ರೀತಿ ಇಷ್ಟು ಗಾಢ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಅರ್ಥ ಆಯ್ತು. ನೀನೇನು ವರ್ಷ ಮಾಡ್ಬೇಡ, ನಿನ್ನ ಸಪೋರ್ಟಿಗೆ ನಾನಿದ್ದೀನಿ. ಧೈರ್ಯವಾಗಿರು. ದೊಡ್ಡ ಮಣ್ಣಾಗ್ತಾ ಇದೆಯಲ್ಲ, ನೆಗ್ದು ಹೊಡಿತಾ ಇದೆಯಾ? ಪಲ್ಲು ಗಾಳಿ ಮೆಟ್ಕೊಂಡ್ಬಿಡ್ತೀನ? ಅಲ್ಲ ಕಣ, ದುಡ್ಡಿನ ಆಸೆಗೋಸ್ಕರ 2 ಒಲ್ಲದ ಜೀವಗಳನ್ನ ಒಂದು ಮಾಡ್ಬೇಕೇನ? ನೀನೊಂದು ಯೋಚನೆ ಮಾಡ. ಇವರಿಬ್ರು ಗಂಡ ಹೆಂಡತಿ ಆಗಿ ಸೈಡ್ ಸೀಯಿಂಗ್ ಅಂತ ಹಸಿ ಮಣ್ಣ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ ವೇಳೆ ಅವನ ಆಯ ತಪ್ಪಿ ಇವಳ ಮೇಲೆ ಬಿದ್ರೆ ಗುಂಡಿ ತೋಡು ಮುಚ್ಚದೆ ಬೇಡವಲ್ಲ. ನಾನು ಯಾರು? ನ್ಯಾಯ, ನೀತಿ, ಧರ್ಮ 3 ಸೇರಿದ್ರೆ ಪರಮ. ಆ ಪ್ರೇಮಿಗಳನ್ನ ನಾನು ಕಾಪಾಡ್ತೀನಿ. ಯೂಸ್ಲೆಸ್ ಫಲೋ ಪಾಲನೆ. ಏನ್ರಿ ಗುಂಗುರ್ ಕುರ್ದು ಕುಮಾರ್ ನೀವಿಲ್ಲಿ? ನಾವೇ ಹುಡುಕಿ ಹೇಳ್ಕೊ ಬಂದ್ವಿ. ರೇ ಪರಂಜಿ ಮತ್ತು ಗುಂಡಣ್ಣವರೇ, ಇದ್ದಕ್ಕಿದ್ದಂಗೆ ನಿಮ್ಮಲ್ಲಾಗಿರ್ತಕ್ಕಂಥ ದಿಢೀರ್ ಬದಲಾವಣೆ ಕಂಡು ನಮಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ ಕಣ್ರಿ. ಆದ್ರೆ ಒಂದು ನಮ್ರ ವಿನಂತಿ. ಅಲ್ಲ ನೋಡಿ, ನಿಮ್ಮ ಟಿವಿ ಕಾರ್ಯಕ್ರಮಕ್ಕೋಸ್ಕರ ಅಮರ ಪ್ರೇಮಿಗಳ ಜೀವನ ಹಾಳಾಗಬಾರದು ಅಂತ. ಅವ್ರ ಪ್ರೀತಿ ಏನಂತ ಗೊತ್ತಾಗಿದೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಆದ್ರೆ ನಿಮ್ಮ ಹೆಂಡತಿಯಿಂದ ಇವರ ಪ್ರೀತಿಗೆ ಬಿರುಕು ಬರಬಾರದು. ನಮ್ಮ ಹೆಂಡ್ರಿ ಬುದ್ಧಿ ಹೇಳೋರು ಯಾರು ಹೇಳಿ? ನೀವೇನ್ರಿ ಬರಗಾಲದಲ್ಲಿ ಜಾರ್ ಬಿದ್ದು ಕೈ ಮುರ್ಕೊಂಡ್ಬಿಟ್ಟಿದ್ದೀರಾ? ಅದು ಹಾಗಲ್ಲ, ಬರದಿಂದ ಬೆಡ್ರೂಮ್ ನುಗ್ಗಕ್ಕೆ ಹೋಗಿ ಕೈ ಮುರ್ಕೊಂಡ್ಬಿಟ್ಟಿದ್ದಾರೆ. ಏನ್ ನಡೀತದೆ ಇಲ್ಲಿ? ಎಲ್ಲ ಸರಿಯಾಗಿ ನಡೀತದೆ. ನೀವು ಸ್ವಲ್ಪ ತೆಪ್ಪಗಿದ್ದು ಬಿಡ್ರಿ. ಅದು ನೋಡಿ ಚಾಚಿ ಚಂಪಲ್ತೀನಿ ಅವರ ಈ ಕುಮಾರು ಮತ್ತು ಕಲಾ ಇಬ್ರು ಪರಸ್ಪರ ಪ್ರೇಮಿಸ್ತಾ ಇದ್ದಾರೆ. ಅವರಿಬ್ಬರಿಗೂ ನೀವು ಮದುವೆ ಮಾಡಿ ಕೊಡ್ಬೇಕು. ಇಲ್ಲ ಅಂದ್ರೆ ಅವರಿಬ್ರು ಸೇರ್ಕೊಂಡು ನಮ್ಮಿಬ್ಬರ ಸಾವಿಗೆ ಸಮಾಜ ಸೇವೆಗೆ ಜಾತಿ ಚಂಪಲ್ದಿನಿ ಕಾರಣ ಅಂತ ಚೀಟಿ ಬರ್ದಿಟ್ಬಿಟ್ಟು ಆಮೇಲೆ ಸತ್ತೋಗ್ತಾರಂತೆ. ಆಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ಕುಮಾರ್ ಮತ್ತು ಕಲಾ ಮದುವೆಗೆ ನೀವು ಅವಕಾಶ ಮಾಡ್ಕೊಳ್ಬೇಕು. ಓಕೆ ಇದೆಲ್ಲ ಏನು? ಇಷ್ಟಾಯ್ತು, ನಮ್ ಪ್ರೋಗ್ರಾಮ್ ನೆಗದ್ ಬಿತ್ತು. ಓಂ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ತಗೊಳ್ಳಿಮ್ಮ, ಹಾರ ಬದಲಾಯಿಸ್ಕೊಳಪ್ಪ, ಹಾರ ಬದಲಾಯಿಸ್ಕೊಳಪ್ಪ. ಏನಪ್ಪ ಮುಖ ನೋಡ್ತಿದ್ಯಾ? ಮುಹೂರ್ತ ಮಿಗ್ತಾ ಇದೆ, ತಾಳಿ ಕಟ್ಟು. ಓ ಮಾಂಗಲ್ಯಂ ತಂತುರಾಣಿ ನಾಮ ಜೀವನ ಹೇತುನ ಕಂಠೆ ಭದ್ರಾಣಿ ಶುಭೇ ಸಂಜೀವನ ಸಾಗರಂ.
ನಿಂತ್ಕೊಳ್ಳೋ. ಅವರಿಬ್ರು ಅಮರ ಪ್ರೇಮಿಗಳು ಕಣ. ಕಾಲೇಜ್ನಲ್ಲಿ ಒಟ್ಟಿಗೆ ಇದ್ರಂತೆ, ಲವ್ ಮಾಡ್ತಾ ಇದ್ರಂತೆ. ಅಂತ ಕಲಾನ ತಂದು ನಿನಗೆ ಕೊಟ್ಟು ಮದುವೆ ಮಾಡ್ಬಿಟ್ರೆ ನಿಮ್ಮಿಬ್ರು ಬಹಳ ನೆಟ್ಟಿಗಿರುತ್ತೇನೋ. ಹಂಗಾಗಿ ನಾವು ಹಿಂಗ್ ಮಾಡ್ಬೇಕಾಗಿ ಬಂತು, ಅಡ್ಜಸ್ಟ್ ಮಾಡ್ಕೋ. ಹೋಗ್ ಸ್ವಲ್ಪ ವಿಚಾರಿಸ್ಕೊಳಮ್ಮ ಪದ್ದುನ. ಪದ್ದು, ನನ್ಗೆ ನಿನ್ ದುಃಖ ಅರ್ಥ ಆಗುತ್ತೆ. ನನ್ಗೂ ಮದ್ವೆ ಆಗಿಲ್ಲ, ನಿನ್ಗೂ ಮದ್ವೆ ಆಗಿಲ್ಲ ಅಂತ ತಾನೆ? ಆದ್ರೆ ನೀನನ್ನ ಮದ್ವೆ ಆಗ್ತೀಯಾ? ಆಹಾ, ಆದ್ರೆ ಒಂದೇ ಒಂದ್ ಕಂಡೀಷನ್. ಏನದು? ನಾನ್ ಕೊಡೋ ಫ್ಲವರ್ ಪಾಟ್ ನಾನ್ ನೀನ್ ಹಚ್ಬೇಕು. ಚೆನ್ನಾಗಿ ಹಚ್ಕೊಂಡ್ರೆ ನಾನ್ ಮದ್ವೆ ಆಗ್ತೀನಿ. ಇದು ಟುಸ್ಸಾಗೋಯ್ತು. ಅಯ್ಯೋ, ಇಲ್ಲೂ ಮೋಸ ಆಗೋಯ್ತೆ. ಮದ್ವೆ ಕ್ಯಾನ್ಸಲ್. ಲೇ ಪದಪ್ಪ, ಬಿಡಲೇ, ಯಾಕೆ ದುಃಖ ಪಡ್ತೀಯ? ಮದುವೆ ಅನ್ನೋದು ಇದೆಯಲ್ಲ, ಅದು ಆಗೋ ಟೈಮ್ ಆಗುತ್ತೆ ಕಣ. ಲೇ, ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡ್ರ. ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳು ಕಣ್ಣಲ್ಲಿ ಕಣ್ಣೀರು ಬರಬಾರ್ದ್ರ. ಅಪ್ಪಿ ತಪ್ಪಿ ಬಂತು, ಮನೆ ಮಹಾಲಕ್ಷ್ಮಿ ಹಂಗಂಗೆ ಹೊಟ್ಟೋಗ್ಬಿಡ್ತಾಳ್ರ. ಲೇ, ನೀನ್ ಒಬ್ಬ ಹಚ್ಚಿದ್ಯಾ, ಅದು ಹತ್ತಲೇ ಕಣ. ಎಲ್ಲರೂ ಸೇರ್ಬಿಟ್ಟು ಹಚ್ಚಿದ್ರೆ ಹಂಗಂಗೆ ಹಚ್ಕೊಂಡ್ಬಿಡ್ತದೆ. ಏನೇ ಹಚ್ಚಿಪ್ಪ.